ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಭಾಗಣ್ಣನ ತಾಯಿ ವೆಂಕಮ್ಮ ಅವಳು ತನ್ನ ಜೀವನ ಯಾತ್ರೆಯನ್ನ ಸಮಾಪ್ತಿ ಮಾಡಿದ್ದಂಥದ್ರ ಬಗ್ಗೆ ನೋಡಿದ್ವಿ. ತಾಯಿ ಏನೋ ಹೋದ್ಲು. ತಾಯಿ ಹೋದಾಗ ಪಾಪ 3 ಜನ ತಮ್ಮಂದ್ರು, ಭಾಗಣ್ಣಂಗಿಂತ ಚಿಕ್ಕವರು, ಸೀನು, ದಾಸು ಮತ್ತೆ ರಂಗ. ಅವ್ರನ್ನ ಈಗ ಯಾರು ನೋಡ್ಕೋಬೇಕು? ಭಾಗಣ್ಣನೇ ತಾಯಿ ರೂಪದಲ್ಲಿ ಆ ಸ್ಥಾನದಲ್ಲಿದ್ದು ನೋಡ್ಕೋತಾ ಇದ್ದ. ತಾಯಿ ಹೋಗಿದ್ದಕ್ಕೆ ಅವ್ರಿಗೆಲ್ಲ ತುಂಬಾ ದುಃಖ ಆಗಿರುತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ತುಂಬಾ ಸಮಾಧಾನ ಮಾಡ್ತಾ ಇರ್ತಾನೆ ತಮ್ಮಂದ್ರಿಗೆ. ಅವನು ಹೊರ್ಗಡೆಯಿಂದ ಏನೋ ಸಮಾಧಾನ ಮಾಡ್ತಿರ್ತಾನೆ, ಹೊರ್ಗಡೆಯಿಂದ ಸ್ವಲ್ಪ ನಗೋ ತರ ತೋರಿಸ್ಕೊತಾ ಇರ್ತಾನೆ. ಆದ್ರೆ ಒಳಗಡೆ ಮಾತ್ರ ಅವನಿಗೆ ಏನ್ ದುಃಖ ಇತ್ತು ಅಂತ ಅದು ಪರಮಾತ್ಮಂಗ್ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ವೆಂಕಟೇಶ್ವರನ ಗುಡಿಯಲ್ಲಿ ಏಕಾಂಗಿಯಾಗಿ ಭಜನೆ ಮಾಡ್ತಾ ಕೂತ್ಕೋಬಿಡ್ತಾ ಇದ್ನಂತೆ. ಏಕಾಂಗಿ ಅಂದ್ರೆ ಒಂಟಿಯಾಗಿ ಒಬ್ಬನೇ. ಅಮ್ಮನ್ಗೆ ಖುಷಿ ಕೊಡಬೇಕು ಅನ್ನೋದಕ್ಕೋಸ್ಕರ ಅವನು ದುಡಿಯೋದಕ್ಕೆ ಅಂತ ಎಂಟರ್ ಆಗಿದ್ದು. ಜ್ಯೋತಿಷ್ಯ ಫೀಲ್ಡ್ ಅಲ್ಲಿ ಎಂಟರ್ ಆದ ಅವನು ಹೇಳಿದ ಕಣಿ ಎಲ್ರಿಗೂ ಕೂಡ ಆಗ್ತಾ ಇತ್ತು, ನಿಜ ಆಗ್ತಾ ಇತ್ತು. ಕೈ ತುಂಬಾ ದುಡ್ದ, ಎಲ್ಲ ಮಾಡ್ದ. ಒಂದು ಟೈಮಲ್ಲಿ ಏನಾಗಿತ್ತು, ಪರಮಾತ್ಮನ ರೂಪವನ್ನ ನೋಡೋದಕ್ಕೆ ಅಂತ ಹೇಳಿ ತುಂಬಾ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದ. ಎಲ್ಲಾ ಕಡೆ ತುತ್ತುಗಳನ್ನ ಇಡೋದು, ಅಳೋದು, ಬಂದವ್ರ ಕೈಕಾಲು ಹಿಡಿಯೋದು, ಇದನ್ನೆಲ್ಲ ಮಾಡ್ತಾ ಇದ್ದ. ಇದು ಇಟ್ಸ್ ಇನ್ ದ ಸ್ಪಿರಿಚುವಲ್ ಜರ್ನಿ ಆ ಲೆವೆಲ್ಗೆ ಹೋಗಿದ್ದ ಅವನು. ಆಮೇಲೆ ಅಮ್ಮ ಹೇಳ್ತಾಳೆ, ಮಗು ನೀನ್ ಈ ತರ ಮಾಡ್ದೆ ಅಂದ್ರೆ ನಿನಗೇನೋ ಒಳಗಡೆಯಿಂದ ಇರಬಹುದು ಈ ತರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇನ್ನ ಭಗವಂತ ಸಿಕ್ಕಿಲ್ಲ ಅಂತ. ಆದ್ರೆ ನೋಡೋ ಜನಕ್ಕೆ ನೀನು ಹುಚ್ಚ ಅಂತ ಅನ್ಕೋತಾ ಇದ್ದಾರೆ ನಿನ್ನ ನೋಡಿ ಅಂತ ಹೇಳಿದಿಕ್ಕೆ ಅಮ್ಮನಿಗೆ ತೃಪ್ತಿ ಆಗ್ಲಿ ಅಂತ ಮತ್ತೆ ಅವನು ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈಗ ಯಾಕೆ ವ್ಯವಹಾರ ಮಾಡಬೇಕು? ತಮ್ಮಂದ್ರಿಗೆ ಬೇಕಾದಷ್ಟು ಆಸ್ತಿ ಸಂಕಾಪುರದಲ್ಲಿ ಕೊಟ್ಟಿದ್ದಾರೆ ಮಹಾರಾಜರು. ಸೀನಾ ಮತ್ತೆ ದಾಸನ್ನ ಈಗ ಜನ ಗೌರವ ಕೊಡ್ತಾ ಇದ್ದಾರೆ. ಸೀನಪ್ಪನವ್ರೇ, ದಾಸಪ್ಪನವ್ರೇ ಅಂತ ಕರೀತಾ ಇದ್ದಾರೆ. ರಂಗಂಗೂ ಏನು ಅವನಿಗೆ ಫ್ಯೂಚರ್ ಬಗ್ಗೆ ಏನು ಭಯ ಇಲ್ಲ. ಯಾಕೆ? ಸಂಕಾಪುರದಲ್ಲಿ ಒಳ್ಳೆ ಆಸ್ತಿಗಳನ್ನೆಲ್ಲ ಮಹಾರಾಜರು ಕೊಟ್ಟಿದ್ದಾರೆ. ಹೀಗಿರೋದ್ರಿಂದ ಹಿಂದೆ ಅರ್ಧಂಬರ್ಧ ಟ್ರಯಲ್ ಮಾಡಿದ್ನಲ್ಲ ಪ್ರಯತ್ನ, ಅದನ್ನ ಈಗ ಯಾಕೆ ಮತ್ತೆ ಭಗವಂತನ ನೋಡೋದಿಕ್ಕೆ ಅಂತ ಟ್ರೈ ಮಾಡಬಾರ್ದು ನಾನು ಅಂತ ಅವನು ಯೋಚನೆ ಮಾಡ್ತಾನೆ. ಭಗವಂತನ ಇಡೀ ಬ್ರಹ್ಮಾಂಡದಲ್ಲಿ ವಿರಾಟ್ ರೂಪ ಅಂತ ಹೇಳ್ತೀವಿ ನಾವು. ಭಗವಂತನ ವಿರಾಟ್ ರೂಪ ಇಡೀ ಬ್ರಹ್ಮಾಂಡ ಆವರಿಸ್ಕೊಂಡಿದೆ. ಭಾಗವತದಲ್ಲಿ ಇದರ ಪರಿಚಯ ಅನ್ನುವಂಥದ್ದು ನಮ್ಗೆ ಬರುತ್ತೆ. ಆ ವಿರಾಟ್ ರೂಪದಲ್ಲಿ 14 ಲೋಕಗಳಿದೆ ಭಗವಂತನ ರೂಪದಲ್ಲಿ. ಭಗವಂತನ ತೊಡೆಗಳಲ್ಲಿ ಅತಲ ವಿತಲ, ಭಗವಂತನ ಮಂಡಿಯಲ್ಲಿ ಸುತಲ, ಈ ರೀತಿ ಎಲ್ಲಾ ಲೋಕಗಳು ಭಗವಂತನನ್ನ ಆಶ್ರಯಿಸ್ಕೊಂಡಿದೆ. ಕಟಿ ಅಂದ್ರೆ ನಮ್ಮ ಸೊಂಟ ಅಂತ ಏನ್ ಹೇಳ್ತೀವಿ, ಅಲ್ಲಿ ಭೂಮಿ. ಹೀಗೆ ಭಗವಂತಂದು ಇಡೀ ಬ್ರಹ್ಮಾಂಡದಲ್ಲಿ ಇರುವಂತಹ ರೂಪ ವಿರಾಟ್ ರೂಪ ಅಂತ. ಬ್ರಹ್ಮಾಂಡದಲ್ಲಿ ಮಾತ್ರನ ಹಾಗಾದ್ರೆ ಭಗವಂತ ಇರೋದು ಅಂದ್ರೆ ಶಾಸ್ತ್ರಗಳು ಹೇಳುತ್ತೆ, ಬ್ರಹ್ಮಾಂಡದಲ್ಲಿ ಏನು ರೂಪ ಇದೆ ಅದು ಒಳಗಿನ ಪಿಂಡಾಂಡದಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹ, ಈ ದೇಹನ ಪಿಂಡಾಂಡ ಅಂತ ಕರೀತಾರೆ. ನಮ್ಮ ಕೈಯಲ್ಲಿ ಒಳಗಡೆ ಭಗವಂತನ ಕೈ ಇದೆ, ನಮ್ಮ ಕಾಲಲ್ಲಿ ಒಳಗಡೆ ಭಗವಂತನ ಕಾಲಿದೆ, ನಮ್ಮ ಮುಖದಲ್ಲಿ ಒಳಗಡೆ ಭಗವಂತನ ಮುಖ ಇದೆ, ನಮ್ಮ ಕಣ್ಣಲ್ಲಿ ಒಳಗಡೆ ಭಗವಂತನ ಕಣ್ಣಿದೆ. ಹೀಗೆ ಇಡೀ ನಮ್ಮ ದೇಹನೇ ಅಂದ್ರೆ ಈ ಪಿಂಡಾಂಡನೇ ಒಳಗಡೆ ಭಗವಂತ ತುಂಬಿಕೊಂಡಿದ್ದಾನೆ. ಹೇಗೆ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ವಿರಾಟ್ ರೂಪದಲ್ಲಿದ್ದಾನೋ ಹಾಗೆ ನಮ್ಮ ಪಿಂಡಾಂಡದಲ್ಲೂ ಕೂಡ ಒಳಗಡೆ ಇದ್ದಾನೆ. ಕಾಣಿಸ್ಕೋತಾ ಇದೀಯಾ? ಯಾಕಾಗಾರ ಇದರಲ್ಲಿ ನಾನು ಸಾಧನೆ ಮುಂದುವರಿಸಬಾರ್ದು ಅಂತ ಭಾಗಣ್ಣ ಯೋಚನೆ ಮಾಡ್ತಾನೆ. ಹಾಗಾದ್ರೆ ಭಗವಂತ ನನಗೇ ಅಂತ ಎಕ್ಸ್ಕ್ಲೂಸಿವ್ ಆಗಿ ಒಂದು ರೂಪದಲ್ಲಿ ಇದಾನಲ್ಲ. ಹೊರಗಡೆ ಕಾಣಿಸುವಂತಹ ಉಡುಪಿಯಲ್ಲಿ ನೋಡುವಂತಹ ಕೃಷ್ಣ ಪರಮಾತ್ಮ ಬೇರೆ, ಆಮೇಲೆ ಬೇರೆ ಅಲ್ಲ, ಭಗವಂತ ಎಲ್ಲ ಅಭೇದನೆ ರೂಪಚಿಂತನೆ. ಆದ್ರೆ ನಾನು ಹೇಳ್ತಾ ಇರೋದು, ಗೋವಿಂದ ತಿರುಪ್ತಿಗೆ ಹೋಗ್ತೀವಿ, ಅಲ್ಲಿ ನಮ್ಗೆ ಶ್ರೀನಿವಾಸನ್ ರೂಪದಲ್ಲಿ ದರ್ಶನ ಕೊಡ್ತಾನೆ. ಆಯ್ತು, ಇದೆಲ್ಲ ನಮ್ಗೆ ಹೊರಗಡೆ ಕಾಣಿಸುವಂತಹ ರೂಪಗಳು. ನನಗೇ ಅಂತ ಭಗವಂತ ಒಳಗಡೆ ಒಬ್ಬ ಇದ್ದಾನೆ, ಬಿಂಬರೂಪಿ ಅಂತೀವಿ ಅದನ್ನ, ಆಯ್ತಾ? ಆ ಬಿಂಬರೂಪಿ ಭಗವಂತ ಅವನು ನಮಗೆ ಕಾಣಿಸ್ಕೋಬೇಕು ಅಂದ್ರೆ ನನ್ನ ಒಳಗಡೆ ನನಗೇ ಅಂತ ಎಕ್ಸ್ಕ್ಲೂಸಿವ್ ಆಗಿ ಒಂದು ರೂಪದಲ್ಲಿದ್ದಾನೆ ಭಗವಂತ, ನಿಯಮನ ಮಾಡ್ಕೊಂಡು ನನ್ನನ್ನ. ಹಾಗಾದ್ರೆ ಆ ಬಿಂಬ ರೂಪವನ್ನ ದರ್ಶನ ಮಾಡಿಸ್ಬೇಕು ಅಂದ್ರೆ ಗುರುಗಳು ಬೇಕು. ನಾವಾಗ ನಮ್ಗೆ ಸಿಕ್ಕಲ್ಲ, ಬಿಂಬ ರೂಪ ನಮ್ಗೆ ಕಾಣಿಸ್ಕೊಳಲ್ಲ. ಆ ಗುರು ಸಿಕ್ಕೋದಿಕ್ಕೆ 1013 ಬರೀ ಜನ್ಮ ಅಲ್ಲ, ಉತ್ತಮ ಜನ್ಮದ ಸಾಧನೆ.
ಅಂದ್ರೆ 1013 ಅಂದ್ರೆಷ್ಟು 1013 ಅಷ್ಟು ಜನ್ಮಗಳಲ್ಲಿ ನಾನು ಒಳ್ಳೆ ಸಾಧನೆ ಮಾಡಿದ್ದೆ ಅಂದ್ರೆ ಸುಮ್ಮನೆ ಬಂದೆ ಹುಟ್ಟದೆ ಹೋದೆ ಅಂದ್ರೆ ಗುರು ಸಿಕ್ಕಲ್ಲ. ಪ್ರತಿ ಅಷ್ಟು 1013 ಜನ್ಮಗಳಲ್ಲೂ ಕೂಡ ನಾನು ಒಳ್ಳೆ ಸಾಧನೆ ಮಾಡಿದ್ದೆ ಅಂತಂದ್ರೆ ಆಮೇಲೆ ಗುರು ಸಿಗ್ತಾನಂತೆ. ಹಾಗಾದ್ರೆ ನಾವು ಮಾಡೋ ಸಾಧನೆ ವ್ಯರ್ಥ ಅಲ್ಲ. ಈಗೇನ್ ಮಾಡ್ತಾ ಇದೀವಿ ಇಟ್ ವಿಲ್ ಕೌಂಟ್. ಒಂದಲ್ಲ ಒಂದು ಜನ್ಮದಲ್ಲಿ ನಮ್ಗೆ ಸ್ವರೂಪೋದ್ಧಾರಕ ಗುರುಗಳು ಸಿಗ್ತಾರೆ, ಬಿಂಬರೂಪವನ್ನ ದರ್ಶನ ಮಾಡಿಸೋ ಗುರುಗಳು ಸಿಗ್ತಾರೆ. ಅದಕ್ಕೋಸ್ಕರನಾದ್ರೂ ನಾವು ನಮ್ಮ ಸಾಧನೆಯಿಂದ ಹಿಂದಕ್ಕೆ ಬರಬಾರದು. ಇದರಿಂದ ಏನು ಉಪಯೋಗ ಇಲ್ಲ. ನೋ, ವಿ ಶುಡ್ ನೆವರ್ ಥಿಂಕ್ ಲೈಕ್ ದಟ್. ನಮ್ ಲಿಮಿಟೇಷನ್ಸ್ ಏನ್ ಗೊತ್ತಾ, ಈಗ್ಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ ರಿಸಲ್ಟ್ನ. ವೆರಿ ಮೂಮೆಂಟ್, ದಿಸ್ ವೆರಿ ಮೂಮೆಂಟ್ ಐ ನೀಡ್ ದ ರಿಸಲ್ಟ್ ಅಂತ. ಅದಕ್ಕೆ ನಾವಿಷ್ಟೆಲ್ಲ ಎಡವು ಬೀಳ್ತಾ ಇರೋದು, ಸಾಧನೆಯಿಂದ ಹಿಂದಕ್ಕೆ ಹೋಗ್ತಾ ಇರೋದು. ಇದಕ್ಕೆ ಶಾಸ್ತ್ರದಲ್ಲಿ ತುಂಬಾ ಎಕ್ಸಾಂಪಲ್ ಕೊಡ್ತಾರೆ. ಹರಿವಂಶ ಮತ್ತೆ ಮಹಾಭಾರತದಲ್ಲಿ ದಿಸ್ ಇಸ್ ರಿಲೆವೆಂಟ್ ಟು ದ ಟುಡೇಸ್ ಟಾಪಿಕ್. ಹಿರಣ್ಯಕಶಿಪು ನಮ್ಮೆಲ್ಲರಿಗೂ ಗೊತ್ತು, ತಪಸ್ ಮಾಡ್ದಂತ ದೈತ್ಯ. ಅವನು ಎಷ್ಟು ವರ್ಷ ತಪಸ್ಸು ಮಾಡ್ದ ಅಂತಂದ್ರೆ 11,800 ವರ್ಷ, 11,800 ಇಯರ್ಸ್ ತಪಸ್ ಮಾಡ್ತಾನೆ. ಸುಮ್ನೆ ತಪಸ್ ಮಾಡದ್ನ? ಹೇಗ್ ತಪಸ್ ಮಾಡ್ದ ಅಂತಂದ್ರೆ ಊಟ ನೀರು ಎಲ್ಲ ಬಿಟ್ಟಿದ್ದ. ಫುಡ್ ಮತ್ತೆ ಲಿಕ್ವಿಡ್ ಯಾವುದು ತಗೋತಾ ಇರಲಿಲ್ಲ. ಒಳ್ಳೆ ರೀತಿ ಇಂದ್ರಿಯ ನಿಗ್ರಹವನ್ನ ಮಾಡಿದ್ನಂತೆ. ಸೆನ್ಸ್ ಕಂಟ್ರೋಲ್ ಅನ್ನೋ ಅಂತದ್ದಿತ್ತು ಅವನಿಗೆ. ಅದಾದ್ಮೇಲೆ ಬ್ರಹ್ಮಚರ್ಯ, ಸೆಲಿಬೆಸಿ, ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ನಂತೆ. ಇಷ್ಟೆಲ್ಲ ಇದ್ದುಕೊಂಡು ಅವನು ಅಷ್ಟೆಲ್ಲ ಕಷ್ಟಪಟ್ಕೊಂಡು ತೀವ್ರವಾಗಿ ಬ್ರಹ್ಮದೇವರನ್ನ ಕುರಿತು 11,800 ವರ್ಷ ಅವನು ತಪಸ್ ಮಾಡಿದಿಕ್ಕೆ ಬ್ರಹ್ಮದೇವರು ಬಂದು ವರವನ್ನ ಕೊಡ್ತಾರೆ. ದೇವತೆಗಳು ಕೇಳ್ತಾರೆ, ಅವನು ಕೇಳಿದ್ದಕ್ಕೆ ಕೊಟ್ಬಿಟ್ರಲ್ಲ ಅಂತಂದ್ರೆ ಅವನು ಮಾಡಿರೋ ತಪಸ್ಸಿಗೆ ಫಲ ಕೊಡ್ಲೇಬೇಕು. ಅಷ್ಟು ತೀವ್ರವಾಗಿರೋ ತಪಸ್ ಮಾಡಿದಾನ ಅವನು. ಅದನ್ನ ಎಷ್ಟು ಅನುಭವಿಸ್ತಾ ಗೊತ್ತಾ ಅವನು ಆ ತಪಸ್ಸಿನ ಫಲ. 11,800 ವರ್ಷ, 11,800 ಇಯರ್ಸ್ ಅವನು ತಪಸ್ ಮಾಡಿದಿಕ್ಕೆ he ruled for 5 crore years and plus. 5 ಕೋಟಿ ಎಷ್ಟೋ ಚಿಲ್ಲರೆ, 5 ಕೋಟಿ 30 ಲಕ್ಷ ವರ್ಷನೋ ಎಷ್ಟೋ ಬರುತ್ತೆ. ಅಷ್ಟು ವರ್ಷ ಅವನು ರಾಜ್ಯಭಾರ ಮಾಡ್ತಾನಂತೆ. 11,800 ಥೌಸಂಡ್ಸ್ ಅಲ್ಲಿ ಅವನು ತಪಸ್ ಮಾಡಿದ್ದಕ್ಕೆ ಕ್ರೋರ್ಸ್ ಅಲ್ಲಿ ಅವನು ರಾಜ್ಯಭಾರ ಮಾಡಿದ್ದಾನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಷ್ಟು ಹ್ಯೂಜ್ ಇದರಲ್ಲಿ ಅವನಿಗೆ ಫಲ ಅನ್ನುವಂಥದ್ದು ಬಂದಿದೆ. ಆಗ ದೇವತೆಗಳೆಲ್ಲ, ಆದ್ರೆ ಏನ್ ಗೊತ್ತಾ ವ್ಯತ್ಯಾಸ ಏನು ಅಂದ್ರೆ ಅವನು ಎಂಜಾಯ್ ಮಾಡ್ದ 5 ಕ್ರೋರ್ ಇಯರ್ಸ್ ಎಂಜಾಯ್ ಮಾಡ್ದ. ಆದ್ರೆ ಅವನ್ ತಪಸ್ ಮಾಡಬೇಕಾದ್ರೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ಲಿಲ್ಲ. ವಿಷ್ಣು ಮೇಲ್ ದ್ವೇಷ ಇಟ್ಕೊಂಡಲ್ವಾ ಅವನ್ ಮಾಡಿದ್ದು. ಅವನ್ ತಮ್ಮ ಹಿರಣ್ಯಾಕ್ಷನ್ನ ಕೊಂದುಬಿಟ್ಟಿದ್ದ ವಿಷ್ಣುನೇ ವರಾಹ ರೂಪದಲ್ಲಿ. ಅವನ್ ಮೇಲ್ ರಿವೆಂಜ್ ತಗೋಬೇಕು ಅನ್ನೋದಕ್ಕೋಸ್ಕರ ಇವನೇನ್ ಮಾಡ್ದ, ತಪಸ್ ಮಾಡಿದ್ದು. ಭಗವಂತನ ಪ್ರೀತ್ಯರ್ಥವಾಗಿ ಅವನು ತಪಸ್ ಮಾಡಿರ್ಲಿಲ್ಲ. ಹಾಗಾಗಿ ಅವನು 5 ಕೋಟಿ ವರ್ಷಗಳ ತನಕ ರಾಜ್ಯಭಾರ ಮಾಡಿದ್ರು ಭಗವಂತನ ದ್ವೇಷಿ ಆಗ್ತಾನೆ ಅವನು. ಅವನೇನ್ ಮಾಡದ್ನಂತೆ, ಫಸ್ಟ್ ಮಾಡಿದ ಕೆಲಸ 3 ಲೋಕಗಳನ್ನ ಅವನು ಇನ್ಚಾರ್ಜ್ ಅಲ್ಲಿ ತಗೊಂಡ್ಬಿಡ್ತಾನೆ. ತಗೊಂಡು ಏನ್ ಮಾಡ್ತಾನಂತೆ, ಸ್ವರ್ಗದಲ್ಲಿ ಎಲ್ಲಾ ಕಡೆ ಇದ್ದಿದ್ ಯಾರು ಡೆಪ್ಯೂಟ್ ಆಗಿದ್ದು ದೇವತೆಗಳು. ಆ ದೇವತೆಗಳನ್ನೆಲ್ಲ ಕೆಳಗಡೆ ಇಳಿಸಿ ಓಡಿಸ್ತಾನೆ, ದೈತ್ಯರನ್ನ ಅಲ್ಲಿ ಕೂರಿಸ್ತಾನಂತೆ ಜಾಗಕ್ಕೆ. ಗೊತ್ತಾಯ್ತಾ? ಈ ರೀತಿ ಮಾಡ್ತಾ ಇದ್ದ. ಎಲ್ಲಾ ಕಡೆ ಬ್ರಾಹ್ಮಣರ ಹತ್ಯೆನ ಮಾಡಿಸ್ತಾ ಇದ್ನಂತೆ. ತಪಸ್ವಿಗಳ ತಪಸ್ಸನ್ನ ಕೆಡಿಸ್ತಾ ಇದ್ನಂತೆ. ಇಷ್ಟೆಲ್ಲ ಮಾಡಿದಾನೆ ಅವನು. ಯಾವುದು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅವನು. ಆದ್ರೂ ಹಿ ಎಂಜಾಯ್ಡ್ ಫಾರ್ 5 ಕ್ರೋರ್ ಇಯರ್ಸ್. ನಮಗ್ ಕ್ವಶನ್ ಕೇಳ್ತಾರಲ್ಲ, ಯಾಕೆ ಅವರೆಲ್ಲ ಆರಾಮಿದಾರಲ್ಲ, ಅವ್ರಿಗೇನು ಆಗಲ್ವಲ್ಲ ಅಂದ್ರೆ ಅವ್ರು ಈ ರೀತಿ ಒಂದಷ್ಟು ಪುಣ್ಯದ ಫಲ ಅನ್ನುವಂಥದ್ದು ಇರುತ್ತೆ. ಬ್ರಹ್ಮದೇವರು ಹೇಳ್ತಾರೆ, ಅವನ್ ತಪಸ್ಸಿನ ಫಲ ಕರ್ಗೋ ತನಕ, ಅದಕ್ಕೂ ಒಂದು ಎಂಡ್ ಅಂತ ಇದೆ ಅಲ್ಲ, ಆ ಎಂಡ್ ಆಗೋ ತನಕ ಅವನು ಹಿಂಗೆ ಎಂಜಾಯ್ ಮಾಡ್ತಾನಪ್ಪ, ಕಷ್ಟ ಸಹಿಸ್ಕೊಂಡಿರಿ. ಆಮೇಲೆ ವಿಷ್ಣು ಬರ್ತಾನೆ, ಅವನನ್ನ ಕೊಲ್ತಾನೆ ಅಂತ ಹೇಳ್ತಾರೆ. ವರ ಕೊಟ್ಟಿದ್ ಬ್ರಹ್ಮ, ಕೊಲ್ಲೋಕ್ ವಿಷ್ಣು ಬೇಕಾ ಹಂಗಾದ್ರೆ? ಅಂದ್ರೆ ಬ್ರಹ್ಮದೇವರ ಒಳಗೆ ಇದ್ದು ಬ್ರಹ್ಮದೇವರಿಗೆ ಆದೇಶ ಮಾಡಿದ್ ಯಾರು ಅಂದ್ರೆ ವಿಷ್ಣುನೇ. ಅದನ್ನ ತಿಳ್ಕೋಬೇಕು. ಬ್ರಹ್ಮದೇವರು ಸ್ವತಂತ್ರ ಅಲ್ಲ. ಯಾಕೆ? ತುಂಬಾ ಕನೆಕ್ಷನ್ಸ್ಗಳಿದೆ ಇದರಲ್ಲಿ. ಆ ಹಿರಣ್ಯಕಶಿಪುನ ಕೊಲ್ಲೋದಿಕ್ಕೆ ಭಗವಂತನೇ ಬರಬೇಕು ಅಂತ ದಿತಿ ಕೇಳ್ಕೊಂಡಿರ್ತಾಳೆ, ನನ್ನ ಮಕ್ಕಳು ಅಟ್ಲೀಸ್ಟ್ ಸಾಯೋದಾದ್ರೂ ಭಗವಂತನಿಂದಾನೇ ಸಾಯ್ಲಿ ಅಂತ. ಆಮೇಲೆ ಜಯ ವಿಜಯರಿಗೆಲ್ಲ ಶಾಪ ಇರುತ್ತೆ. ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ಡ್. ನಮಗ್ ಕಾಣಿಸೋದಕ್ಕೆ ಕತೆ ಅಲ್ಲೊಂದು ಇಲ್ಲೊಂದು ಹರ್ಕು ಮುರ್ಕು ಮಾಡಿದ್ರೆ ಹಿಂಗೆ ಕಾಣೋದು.
ಪೂರ್ತಿ ಪಿಕ್ಚರ್ ತಗೊಂಡಾಗ ಎವ್ರಿಥಿಂಗ್ ಇಸ್ ಫಿಕ್ಸ್ಡ್. ಭಗವಂತ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಸೊ ಹಾಗೆ ನಡ್ಕೊಂಡು ಹೋಗುತ್ತೆ. ಈಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಯಾರೋ ಅನ್ನದಾನ ಮಾಡಿಸ್ತಾರೆ, ಭಾರಿ ದುಡ್ಡಿರೋರು, ಲಕ್ಷ ಕೋಟಿ ಇರೋರು ಅಂತ ಅನ್ಕೊಳ್ಳೋಣ. ಅವ್ರು ಏನಕ್ಕೆ ಮಾಡಿಸ್ತಾರೆ ಗೊತ್ತಾ? ಭಗವಂತ ಪ್ರೀತನಾಗ್ಲಿ ಅಂತ ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೇನು ಅಂದ್ರೆ ನನ್ನ ಹತ್ರ ದುಡ್ಡಿದೆ ಅನ್ನೋದನ್ನ ತೋರಿಸ್ಕೋಬೇಕು ಒಂದಷ್ಟು ಜನಕ್ಕೆ. ಅದಕ್ಕೆ ಏನ್ ಮಾಡ್ತಾನೆ, 25 ಐಟಮ್ ಮಾಡಿಸ್ತಾನೆ, ಎಲ್ರಿಗೂ 100 ರೂಪಾಯಿ ದಕ್ಷಿಣೆ ಕೊಡಿಸ್ತಾನೆ, ಢಾಮ್ ಢೂಮ್ ಅಂತ ಮಾಡಿಸ್ತಾನೆ. ಹಾಗಾದ್ರೆ ಅವನು ಮಾಡಬೇಕಾದ್ರೆ ಭಗವಂತ ಪ್ರೀತನಾಗ್ಲಿ ಅಂತ ಬರ್ಲಿಲ್ಲ. ಆದ್ರೆ ಅವನು ಅನ್ನದಾನ ಮಾಡಿಸಿದಕ್ಕೆ ತಿಂದು ಹೋಗಿರೋ ಜನಗಳಿಗೆ ಅಟ್ಲೀಸ್ಟ್ ಖುಷಿ ಆಯ್ತಲ್ವಾ, ಅವ್ರಿಗೆ ತೃಪ್ತಿ ಕೊಟ್ಟ ಅಲ್ವಾ? ಅದ್ರ ಫಲಾನ ಅವನು ಅನುಭವಿಸ್ತಾನೆ ಒಂದಷ್ಟು ವರ್ಷಗಳ. ಅಂದ್ರೆ ನೋಡಿ, ಬರೀ ಅನ್ನದಾನ ಒಂದ್ಸರಿ ಮಾಡಿಸಿದ್ದು, ಆಗ್ಲೇ ಅಲ್ಲಿ ಕ್ಯಾಲ್ಕುಲೇಷನ್ ನೋಡಿದ್ವಿ. 11,800 ಇಯರ್ಸ್ ಅವನು ತಪಸ್ ಮಾಡಿದಕ್ಕೆ 5 crore ಪ್ಲಸ್ ಇಯರ್ಸ್ ಅವನು ಖುಷಿಯಾಗಿದ್ದ. ಹಾಗೆ ಒಂದು ಸರಿ ಅನ್ನದಾನ ಮಾಡಿಸಿದ್ವಿ ಅಂದ್ರೆ, ನಿಮಗೆ ಭಗವಂತನ ಪ್ರೀತಿಯಾಗ್ಲಿ ಅಂತ ಮಾಡಿಸ್ತಿರೋ ಅಥವಾ ಶೋ ಆಫ್ ಮಾಡೋದಕ್ಕೆ ಮಾಡಿಸ್ತಿರೋ, ಒಟ್ನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತಂದ್ರೆ ಮತ್ತೆಷ್ಟೋ ಥೌಸಂಡ್ಸ್ ಆಫ್ ಜನ್ಮಗಳಲ್ಲಿ ಏನಾಗುತ್ತೆ, ನಮಗೆ ಊಟಕ್ಕೆ ಕೊರತೆ ಇರಲ್ಲ, ಆರಾಮ್ ಊಟ ಸಿಕ್ಕತ್ತೆ. ಆದ್ರೆ ಏನ್ ಗೊತ್ತಾ, ಊಟ ಸಿಕ್ಕತ್ತೆ ರೆಸ್ಟೋರೆಂಟ್ಗಳಲ್ಲಿ, ಕಂಡಿದ್ದು ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೊಂತೀವಿ. ಭಗವಂತನ ಪ್ರಸಾದ ಸಿಕ್ಕಲ್ಲ. ಭಗವಂತ ಪ್ರೀತನಾಗ್ಲಿ ಅಂತ ನಾನು ಅನ್ನದಾನ ಮಾಡಿಸಿದ್ರೆ ಜನ್ಮ ಜನ್ಮಕ್ಕೂ ನನಗೆ ಭಗವಂತನ ಪ್ರಸಾದನೇ ತಿನ್ನೋ ರೀತಿ ನನಗೆ ಯೋಗ ಕೊಡ್ತಾನೆ ಭಗವಂತ. ದಿಸ್ ಇಸ್ ದ ಡಿಫ್ರೆನ್ಸ್. ಎರಡು ಊಟನೇ. ಅವನಿಗೂ 1,000 ಜನ್ಮದಲ್ಲಿ ಊಟಕ್ಕೇನು ಕೊರತೆ ಇಲ್ದಂಗೆ ಭಗವಂತ ಹುಟ್ಟಿಸ್ತಾನೆ. ಆದ್ರೆ ಭಗವಂತನ ಪ್ರಸಾದ ಅಲ್ಲ. ಆ ಊಟ ಮಾಡೋದ್ರಿಂದ ಅವನಿಗಿನ್ನ ಪಾಪ ಬರ್ಸ್ಕೊಂಡ್ ಹೋಗ್ತಾನೆ, ಪುಣ್ಯ ಅನುಭವಿಸ್ತಾನೆ. ಊಟ ಸಿಕ್ಕತ್ತೆ ತಟ್ಟೆಲಿ, ಚಿನ್ನದ ತಟ್ಟೆಲೇ ಊಟ ತಿನ್ಬೋದು ಅವನು. ಆದ್ರೆ ಭಗವಂತನ ಪ್ರಸಾದ ಅಲ್ಲದೆ ಇರೋದು ಅವನು ತಿನ್ನೋದ್ರಿಂದ ಏನಾಗುತ್ತೆ, ಅವನಿಗೆ ಪಾಪ 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 ಸೇರ್ಕೋತಾ ಬರುತ್ತೆ. ಒನ್ ಡೇ ಅನ್ನದಾನದ್ದು ಕೋಟ ಮುಗಿಬೇಕು ಅವನಿಗೆ. ಮುಗಿದ ಮೇಲೆ ಏನಾಯ್ತು, ಅಷ್ಟು ಮುಗಿಸೋದ್ರೊಳಗಡೆ ಎಷ್ಟೋ ಪಾಪದ ಮೂಟೆ ಕಟ್ಕೊಂಡ ಅವನು, ಭಗವಂತನ ಪ್ರಸಾದ ತಿನ್ಲಿಲ್ಲ ಅವನು. ಹಂಗಾಗಿ ಏನಾಗುತ್ತೆ ಅವನಿಗೆ, ಮತ್ತೆ ನೆಕ್ಸ್ಟ್ ಬರೋದೇನಾಗುತ್ತೆ, ಬಿಕಾರಿಯಾಗಿಯೇ ಹುಟ್ಟೋದು ಅವನು. ಆ ರೀತಿ ಆಗೋಗುತ್ತೆ. ಅದೇ ಭಗವಂತನ ಪ್ರಸಾದ ರೂಪದಲ್ಲಿ ತಿಂತಾ ಬರ್ತಾ ಇದ್ದಾನೆ ಅಂದ್ರೆ ಕೊನೆಗೆ ಅವನು ಮುಕ್ತಿಗೆ ಹೋಗ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಕರ್ಮ ಮಾಡಿದ್ರು, ಒಳ್ಳೆ ಕೆಲಸ ಎಲ್ಲರೂ ಮಾಡ್ತಾರೆ, ಆದ್ರೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾ ಇದೀವ ಅಥವಾ ನನ್ನ ಶೋ ಆಫ್, ನನ್ನ ಪರ್ಸನಲ್ ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ಗೆ, 4 ಜನದ್ರ ಮುಂದೆ ನನಗೆ ಹೆಸರು ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ, ಶಾಲ್ ಹೊತ್ಸೋಕ್ಕೋಸ್ಕರ ಮಾಡಿಸ್ತಾ ಇದ್ದೀನ? ಇದು ಮ್ಯಾಟರ್ಸ್ ಆಲ್ವೇಸ್. ಇದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ನಾವು ಯಾವ ಕೆಲಸ ಮಾಡಿದ್ವಿ ಅಂದ್ರೆ ಅದಕ್ಕೆ ತಕ್ಕನಂಗೆ ನಮಗೆ ಫಲಗಳನ್ನ, ಶಾಶ್ವತ ಫಲವನ್ನ ಭಗವಂತ ಕೊಡ್ತಾನೆ. ಅದರ್ವೈಸ್ ಬರೋದು ಹೋಗೋದು ಎಲ್ಲ ತುಂಬಾ ಟೆಂಪರರಿ. ಇವಾಗೆಲ್ಲ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಆರಾಮಿದ್ದಾರೆ, ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ ಅಂದ್ರೆ ಅವ್ರು ಯಾವತ್ತೋ 1,000 ರೂಪಾಯಿ ದಾನ ಕೊಟ್ಟಿರ್ಬೋದು, ಯಾರಿಗ್ ಗೊತ್ತು. ಅದಕ್ಕೆ ಇವಾಗ ಭಗವಂತ ಅನಂತ ಮಡಿ ಮಾಡಿ ಕೊಡುವ, ಕೋಟಿ ಕೋಟಿ ಕೊಟ್ಟಿದ್ದಾನ ಅವನು. ಆದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ತಿಲ್ಲ. ಕೋಟಿ ಬಂತು, ಆದ್ರೆ ಎಲ್ಲ ಕೆಟ್ಟ ದಾರಿಲೇ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ಆಗ ಕೊಟ್ಟಾಗ ಭಗವಂತ ಪ್ರೀತಿಯಾಗ್ಲಿ ಅಂತ ಕೊಟ್ಟಿರಲ್ಲ ಅವರು, ಅವ್ರು ಶೋ ಕೊಟ್ಟಿರ್ತಾರೆ. ಅದಕ್ಕೆ ಈಗಲೂ ಶೋ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ, ಸಿಂಪಲ್ ಡಿಫ್ರೆನ್ಸ್. ಇದನ್ನ ಏನಕ್ಕೆ ಬಂತು, ಗುರುಗಳು ಸಿಕ್ಕೋದು ಅಷ್ಟು ಈಸಿ ಇಲ್ಲ. ಗುರುಗಳು ತುಂಬಾ ಅಂದ್ರೆ ತುಂಬಾ ಕಷ್ಟ ಸಿಕ್ಕುವಂಥದ್ದು. ಅದನ್ನೇ ಹೇಳ್ತಾ ಇದ್ದಾರೆ, 1,013 ಜನ್ಮದಲ್ಲಿ ನಾವು ಸಾಧನೆ ಮಾಡಿದ್ವಿ ಅಂದ್ರೆ ಗುರು ಸಿಗ್ತಾನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಈ ಜನ್ಮದಲ್ಲಿ ನನಗೆ ಬಿಂಬಮೂರ್ತಿಯನ್ನ ದರ್ಶನ ಮಾಡಿಸುವಂತ ಗುರು ಸಿಗ್ತಾರೋ ಇಲ್ವೋ, ಆದ್ರೆ ಭಗವಂತನ ಹತ್ರ ಕೇಳ್ಕೋಬೇಕಲ್ಲ ನಾವೆಲ್ಲರೂ. ನಮಗೇನು ಗೊತ್ತಿಲ್ವಲ್ಲ ನಮ್ಮ ಫ್ಯೂಚರ್ ಬಗ್ಗೆ. ಇಲ್ಲಿ ತನಕ ಅಂತೂ ಸಿಕ್ಕಿಲ್ಲ, ಮುಂದೆ ಸಿಗಬಾರ್ದು ಅಂತ ಇಲ್ಲ ಅಲ್ಲ. ಹಾಗಾಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಭಾಗಣ್ಣ ಏನ್ ಮಾಡ್ತಾನೆ, ವೆಂಕಟೇಶ ಯಾರಿದಾರೆ ಇವನಿಗೆ ಪುತ್ನೂರಲ್ಲಿ ಗೋವಿಂದನ್ ಬಿಟ್ರೆ, ಅವ್ರ ಮುಂದೆ ಕುಣಿತಾ ಕುಣಿತಾ ನಿಂತ್ಕೊಂಡ್ಬಿಡ್ತಿದ್ನಂತೆ. ಆ ಕುಣಿತಾ ನಿಂತಾಗ ಅಣ್ಣಂಗೆ ಖುಷಿ ಇದ್ರೆ ತಾನೇ ಕುಣಿತಾನೆ, ಸುಮ್ಮನೆ ಕುಣಿತಾನ? ಸುಮ್ಮನೆ ಕುಣಿಯೋರು ಇದಾರಪ್ಪ, 4 ಜನದ ಎದುರುಗಡೆ ಶೋಕ್ ಕುಣಿತಾರವ್ರು. ಆದ್ರೆ ಭಗವಂತನ ಮುಂದೆ ಇನ್ನೇ ಪ್ರೈವೇಸಿ, ಅವ್ನು ಕುಣಿತಾ ಇದ್ದಾನೆ ಅಂದ್ರೆ ಅವನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಮ್ಮಂದ್ರು ಒಳಗಡೆ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ವಂತೆ. ದೇವಸ್ಥಾನದ ಬಾಗ್ಲಿಗೆ ಬೀಗ ಹಾಕೊಂಡು ಹೋಗ್ಬಿಡ್ತಾ ಇದ್ರಂತೆ. ಬಾಗಣ್ಣ ನಗ್ತಾ ನಿಂತಂಗ್ ಕಾಣಿಸ್ತಾ ಇತ್ತಂತೆ. ಬಾಗಣ್ಣ ಅವನು ಭಗವಂತನ್ ನೋಡಿದ್ರೆ, ಭಗವಂತ ಹಸನ್ಮುಖಿ ಅಲ್ಲ, ತುಂಬಾ ಯಾವಾಗ ನೋಡಿದ್ರು ಹಸ್ಮುಖ ಭಗವಂತ, ಮಂದಸ್ಮಿತ, ಅದನ್ನ ಕಾಣಿಸ್ತಾ ಇತ್ತಂತೆ ಬಾಗಣ್ಣಂಗೆ. ಒಂದೊಂದ್ಸರಿ ಗೋವಿಂದ ಕೃಷ್ಣನ್ ರೂಪದಲ್ಲಿ ಕಾಣಿಸ್ಕೊತಾ ಇದ್ನಂತೆ. ಅವನೇ ಗೋವಿಂದನು, ಅವನೇ ಕೃಷ್ಣನು ಅಲ್ವಾ? ಭಗವಂತನ ರೂಪಗಳಲ್ಲಾಗ್ಲಿ ಗುಣಗಳಲ್ಲಾಗ್ಲಿ ಭೇದ ಚಿಂತನೆ ಮಾಡಿದ್ರೆ ನರಕ. ನರಕ ಅಲ್ಲ, ತಮಸ್ಸು ಮಾಡಬಾರ್ದು.
ಅದಕ್ಕೆ ಅವನೇನ್ ಮಾಡ್ತಾ ಇದ್ದ, ಭಗವಂತನ ಸ್ತುತಿಗೋಸ್ಕರ ಎಷ್ಟೋ ಕೀರ್ತನೆಗಳನ್ನ ಹಾಡ್ತಾ ಇದ್ನಂತೆ ಅವನು. ಭಜನೆ ಮಾಡೋದೇ ಕುಣಿಯೋದು, ಕುಣಿಯೋದು ಮಾಡೋದು, ದೇವತಾ ಸ್ತುತಿಗಳು. ಅದಕ್ಕೆ ಭಗವಂತ ಹೆಂಗ್ ಕಾಣಿಸ್ತಾ ಇದ್ದ ಇವನಿಗೆ? ವೆಂಕಟೇಶ್ವರನ ರೂಪದಲ್ಲೂ ಕಾಣಿಸ್ತಾ ಇದ್ದ, ಕೃಷ್ಣನ್ ರೂಪದಲ್ಲೂ ಕಾಣಿಸ್ತಾ ಇದ್ದ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ಕಡೆ ಕಾಣಿಸ್ತಾ ಇದ್ರೆ ಸಮರ್ಪಣೆ ಮಾಡ್ಬೇಕಲ್ಲ, ಈ ಕಡೆ ಗೋವಿಂದನ್ ತರನು ಕಾಣಿಸ್ತಾ ಇದ್ದಾನೆ, ಆ ಕಡೆ ಕೃಷ್ಣನ್ ತರನು ಕಾಣಿಸ್ತಾನೆ. ಅದಕ್ಕೆ ಅವನೇನ್ ಮಾಡ್ದ, ವೆಂಕಟ ಕೃಷ್ಣ ಅನ್ನೋ ಅಂಕಿತದಲ್ಲಿ, ಪೆನ್ನೇಮ್ ಅಂತ ಹೇಳ್ತೀವಲ್ಲ, ವೆಂಕಟ ಕೃಷ್ಣ ಅನ್ನೋ ಅಂಕಿತದಲ್ಲಿ ಎಷ್ಟೋ ಪದಗಳನ್ನ ಅವನು ರಚನೆ ಮಾಡಿ ಹಾಡ್ತಾ ಇರ್ತಾನೆ ಭಗವಂತನ ಮುಂದೆ. ತಮ್ಮಂದ್ರಿಗೆ ಆ ಹಾಡು ಕೇಳಿಸ್ಕೋಬೇಕು ಅಂತ ಆಸೆ, ಆದ್ರೆ ಅಣ್ಣಂದ್ ಡಿಸ್ಟರ್ಬ್ ಆದ್ರೆ ಅಣ್ಣಂಗೆ ಅಂತ ಏನ್ ಮಾಡ್ತಾ ಇದ್ರಂತೆ, ಬಾಗ್ಲಲ್ಲೇನೆ ಕುತ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಹೊರಗಡೆ ಕುತ್ಕೊಂಡು ಒಂದಷ್ಟು ಹಾಡುಗಳನ್ನ ಬರ್ಕೋತಾ ಇದ್ರಂತೆ ಸೀನು ಮತ್ತೆ ದಾಸು. ಒಂದೊಂದ್ಸರಿ ಭಾಗಣ್ಣ ಹಾಡ್ತಾ ಇದ್ದಾಗ ಕಾಲಿಗೆ ಗೆಜ್ಜೆ ಕಟ್ಟೋ ಅಭ್ಯಾಸ ಇರ್ಲಿಲ್ಲ ಭಾಗಣ್ಣಂಗೆ. ಯಾಕೆ? ಅವ್ನ್ ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡು ಬೇರೆಯವ್ರು ಬಂದ್ಬಿಡ್ತಾ ಇದ್ರಲ್ಲ, ಇವ್ನ್ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ. ಆದ್ರೆ ಗುಡಿ ಒಳಗಡೆಯಿಂದ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ, ಭಾಗಣ್ಣ ವೆಂಕಟಕೃಷ್ಣ ವೆಂಕಟಕೃಷ್ಣ ಅಂತ ಕರಿತಾ ಇದ್ದಾನೆ. ಆದ್ರೆ ಗುಡಿ ಒಳಗಡೆ ಏನಾಗ್ತಾ ಇದೆ, ಗೆಜ್ಜೆ ಸೌಂಡು, ತಾಳ ಸೌಂಡು ಎಲ್ಲ ಕೇಳಿಸ್ತಾ ಇದೆಯಂತೆ. ಹೇಗ್ ಬರ್ತಾ ಇದೆ? ದಾಸು ಮತ್ತೆ ಸೀನುಗೆ ಅವ್ರಿಗೂ ಒಂಥರ ಮೆಸ್ಮರೈಸಿಂಗ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಬರ್ಲಿಲ್ವಂತೆ. ಅವ್ರು ಏನ್ ಮಾಡಿದ್ರು, ಅವರು ಹೊರಗಡೆ ಕುಣಿಯಕ್ಕೆ ಶುರು ಮಾಡ್ಬಿಟ್ರಂತೆ. ಯಾರ ಹತ್ರನೂ ಗೆಜ್ಜೆ ಇಲ್ಲ, ಯಾರ ಕೈಯಲ್ಲೂ ತಾಳ ಇಲ್ಲ, ಆದ್ರೆ ಎಲ್ಲಾ ಕಡೆ ಗೆಜ್ಜೆ ತಾಳ ಶಬ್ದ ಕೇಳಿಸ್ತಾ ಇದೆಯಂತೆ. ಅದು ಹೊರಗಡೆ ಎಲ್ಲ ಕೇಳಿಸ್ತಲ್ಲ, ಉತ್ತನೂರನ್ ಜನ ಎಲ್ಲ ಬಂದ್ರಂತೆ. ಆ ಉತ್ತನೂರನ್ ಜನ ಎಲ್ಲ ಬಂದು ಕೈ ಮುಕ್ಕೊಂಡವ್ರು ಅವ್ರೇನ್ ಮಾಡ್ತಾರೆ, ಅವರು ಡ್ಯಾನ್ಸ್ ಆಡಕ್ ಶುರು ಮಾಡಿದ್ರಂತೆ. ಭಾಗಣ್ಣ ತುಂಬಾ ಹೊತ್ತಾದ್ಮೇಲೆ ಹೊರಗಡೆ ಬಂದು ಜನಗಳನ್ನ ನೋಡ್ತಾನೆ. ಹೊರಗಡೆ ಬಂದು ನೋಡಿದ್ಮೇಲೆ ಏನಾಯ್ತು, ಗೆಜ್ಜೆ ಸೌಂಡ್ ಕೇಳಿಸಿದ್ದನ್ನ ಜನ ಮತ್ತೆ ತಮ್ಮಂದ್ರೆ ಹೇಳ್ತಾರಂತೆ. ಆಗ ಭಾಗಣ್ಣ ಹೇಳ್ತಾನೆ, ಸ್ವಾಮಿ ಅಂದ್ರೆ ಗೋವಿಂದಂಗ್ ಹೇಳೋದು, ನೀನೇನೋ ನನ್ನ ಸೇವೆನ ಸ್ವೀಕಾರ ಮಾಡ್ತಾ ಇದ್ದೀಯಾ, ನಾನೇನೇನೋ ಹಾಡ್ತಾ ಇದ್ದೀನಿ, ಆದ್ರೆ ನನ್ನ ಮನ್ಸಿಗೆ ತೃಪ್ತಿ ಇಲ್ಲ, ಇನ್ನೂ ಏನೋ ಬೇಕು ಬೇಕು ಅಂತ ಮನ್ಸು ಕೇಳ್ತಾ ಇದೆ, ಅದನ್ನ ಪಡಿಬೇಕು, ದಯವಿಟ್ಟು ಉದ್ಧಾರ ಮಾಡು ಅಂತ ಕೇಳ್ತಾನೆ. ಭಾಗಣ್ಣ ಹಿಂಗೆ ಏಕಾಂತದಲ್ಲಿ ಭಜನೆ ಮಾಡಿ ಮಾಡಿ ವೆಂಕಟಕೃಷ್ಣ ಅನ್ನುವಂತ ಅಂಕಿತದಲ್ಲಿ ತುಂಬಾ ಹಾಡುಗಳನ್ನ ರಚನೆ ಮಾಡ್ತಾನೆ. ದಾಸು ಮತ್ತೆ ಸೀನು ಹೊರಗಡೆ ಕುತ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಹಾಡುಗಳನ್ನ ಕೇಳಿಸಿದ್ದನ್ನ ಬರ್ಕೋತಾರೆ. ಉತ್ತನೂರು ಜನಗಳಿಗಂತೂ ಫುಲ್ ಪಾಪ್ಯುಲರ್ ಆಗ್ಬಿಟ್ನಂತೆ ಭಾಗಣ್ಣ. ಆ ಹಾಡುಗಳನ್ನೆಲ್ಲ ಅವ್ರು ಹಾಡಕ್ ಶುರು ಮಾಡ್ತಾರಂತೆ. ಕಣಿ ಕೇಳಕ್ ಬಂದವರು, ಮುಹೂರ್ತ ಇಡಿಸ್ಕೊಂಡು ಹೋಗಕ್ ಬಂದವರು, ಅಥವಾ ರಾತ್ರಿ ರಾತ್ರಿ ಭಜನೆ ನಡೀತಾ ಇತ್ತಲ್ಲ ಅದಕ್ಕೆ ಬಂದವರು, ಹೀಗೆ ಭಾಗಣ್ಣನ ಮನೆ ಇಟ್ ವಾಸ್ ಲೈಕ್ ಎ ಧರ್ಮಛತ್ರ ತರ ಆಗೋಗಿತ್ತಂತೆ. ವೆಂಕಟಕೃಷ್ಣ ಅಂಕಿತದ ಹಾಡುಗಳು ಜನರಿಂದ ಜನಿಗೆ, ಬಾಯಿಂದ ಬಾಯಿಗೆ ಹರಡಿ ಗದ್ವಾಲ್ ಹೊಟ್ಟೋಯ್ತಂತೆ. ಮತ್ತೆ ಮಹಾರಾಜರ ಹತ್ರ ಮಹಾರಾಜರು ಅನ್ಕೋತಾರಂತೆ, ಜ್ಯೋತಿಷ್ಯ ಇದನ್ನೆಲ್ಲ ಮಾಡ್ತಾ ಇದ್ದವನು ಈಗ ಕವಿನೂ ಆಗ್ಬಿಟ್ನಲ್ಲಪ್ಪ ನಮ್ ಭಾಗಣ್ಣ ಅಂತ ಹೇಳಿ, ನಮ್ ರಾಜ್ಯದ ಸಂಪತ್ತು ಇವನು, ಅಂದ್ರೆ ಹೀಸ್ ಒಳ್ಳೆ ಟ್ರೆಷರ್ ಇದು ನಮ್ಗೆ ಇವನು ಅಂತ ಇದ್ ಮಾಡ್ತಾರೆ. ಕವಿಗಳು ಕೂಡ ತಲೆ ಕೆಟ್ಟೋಗುತ್ತಂತೆ ಅವ್ರಿಗೆ, ಏನು ಹಾಡುಗಳನ್ನ ರಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಾರು ಖುಷಿ ಬೀಳ್ತಾರೆ. ಖುಷಿ ಬೀಳದೆ ಇದ್ದವನು ಅಂದ್ರೆ ಒಬ್ನೇ ಅಂತೆ, ಅದು ನಮ್ ಭಾಗಣ್ಣ. ಅವನಿಗೆ ಯಾಕೋ ಅದರಿಂದ ಸಮಾಧಾನ ಸಿಗ್ತಾ ಇರ್ಲಿಲ್ವಂತೆ. ಹಾಡ್ಬೇಕಾದ್ರೆ ಭಗವಂತ ಕುಣಿದಂಗೆ ಗೆಜ್ಜೆ ಸೌಂಡ್ ಕೇಳಿಸ್ತಿದೆ, ಆದ್ರೆ ಭಗವಂತ ದರ್ಶನ ಕೊಡ್ತಿಲ್ಲ ಅಲ್ಲ ಅಂತ. ಅಂದ್ರೆ ಭಗವಂತಂಗೆ ಇವನ್ ಹಾಡು ಕೇಳಿಸ್ತಾ ಇದೆ, ಭಗವಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಬಟ್ ಭಗವಂತ ಕಾಣಿಸ್ಕೋತಾ ಇಲ್ಲ. ಆಯ್ತಾ, ಒಂದಿನ ಮನೇಲಿ ಒಬ್ಬನೇ ಭಾಗಣ್ಣ ಕೂತಿದ್ದ, ಭವಿಷ್ಯ ಕೇಳೋದಕ್ಕೆ ಅಂತ ತುಂಬಾ ಜನ ಬಂದಿದ್ರು. ಇದ್ದಕ್ಕಿದ್ದಂಗೆನೆ ನಗಾರಿ, ಡೊಳ್ಳು, ಇದ್ರ ಕಹಳೆ ಇದೆಲ್ಲ ನೀವು ಕೇಳಿದಿರೋ ಇಲ್ವೋ, ಧರ್ಮಸ್ಥಳಕ್ಕೆ ಹೋದಾಗ ಗೋಟು ಮಂಜೂಷಾ ಮ್ಯೂಸಿಯಂ, ಮಂಜೂಷಾ ಅಂತ ಮ್ಯೂಸಿಯಂ ಇದೆ. ಸುಮ್ನೆ ಹೋದ್ರೆ ಬರೀ ದೇವಸ್ಥಾನಕ್ಕೆ ಹೋಗಿ ಬರೋದಲ್ಲ, ಮಂಜೂಷಾ ಮ್ಯೂಸಿಯಂ ಇದೆ, ಕಾರ್ ಮ್ಯೂಸಿಯಂ ಇದೆ, ಆನೆ ಇದೆ ಅಲ್ಲಿ, ಇದೆಲ್ಲ ನೋಡ್ಕೊಂಡು ಬರಬೇಕು. ಆಮೇಲೆ ಅಕ್ವೇರಿಯಂ ಇದೆ. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ನಮ್ಮ ನಾಲೆಡ್ಜ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ. ಆಯ್ತಾ, ಹಳೇ ಕಾರುಗಳದು ಮ್ಯೂಸಿಯಂ. ಆಯ್ತಾ, ಇದೆಲ್ಲ ಇದೆ. ಆಮೇಲೆ ಮಂಜೂಷಾ ಮ್ಯೂಸಿಯಂ ಅಲ್ಲಂತೂ ಸಿಕ್ಕಾಪಟ್ಟೆ ಈ ತರ ಹಳೇ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡ್ಕೊಂಡು ಬರೋದಕ್ಕೆ ಅರ್ಧ ದಿನ ಬೇಕು, ಟೈಮ್ ಪಾಸ್ ಆರಾಮಾಗುತ್ತೆ ನೋಡಿ, ಫ್ಲೋರ್ ಬೈ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಸೆಕ್ಷನ್ ಬೈ ಸೆಕ್ಷನ್. ಪ್ಲೀಸ್ ಗೋ ನೆಕ್ಸ್ಟ್ ಟೈಮ್. ತುಂಬಾ ರಿನೋವೇಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಇವಾಗ ಹೊಸ ಬಿಲ್ಡಿಂಗ್ ಅಲ್ಲಿ. ಸೊ ಇವನಿಗೇನಾಯ್ತಂತೆ, ಭಾಗಣ್ಣ ಕೂತಾಗ ನಗಾರಿ, ಡೊಳ್ಳು, ಭೇರಿ, ಕಹಳೆ ಇದೆಲ್ಲ ಕೇಳಿಸ್ತಂತೆ ಸೌಂಡು. ಜನ ಸೇರಿದ್ದವ್ರಿಗೆ ಇದೇನು ಹೊಸದಲ್ಲ, ಅಂದ್ರೆ ಯಾವಾಗ ಈ ಸೌಂಡ್ ಕೇಳಿಸ್ಕೊತಾ ಇದ್ರು ಅಂದ್ರೆ, ಬಟ್ ಇಟ್ ಈಸ್ ನಾಟ್ ಫ್ರೀಕ್ವೆಂಟ್ ಅಂತ, ಅಪರೂಪಕ್ಕೆ ಕೇಳಿಸ್ತಾ ಇತ್ತಂತೆ. ಯಾವಾಗ ಅಂದ್ರೆ
ಬೇರೆ ಬೇರೆ ದೇಶದಿಂದ ಯಾರಾದ್ರೂ ಪೈಲ್ವಾನ್ಗಳು ಬಂದ್ರೆ ಅಂದ್ರೆ ರೆಸ್ಲರ್ಸ್ ಅವ್ರು ಬಂದ್ರೆ ಅಥವಾ ಯಾರಾದ್ರೂ ವೆರಿ ವೆಲ್ ನಾಲೆಡ್ಜಬಲ್ ಪರ್ಸನ್ ಬಂದ ಅಂದ್ರೆ ಆ ತರ ಸೌಂಡ್ ಮಾಡ್ತಾ ಇದ್ರಂತೆ. ಆಗ ಅಥವಾ ದೊಡ್ಡ ದೊಡ್ಡ ಮಠಾಧಿಪತಿಗಳು ಪೀಠಾಧಿಪತಿಗಳು ಬಂದಿದ್ರೆ ಅಂಥವ್ರಿಗೂ ಕೂಡ ಆ ಈ ತರ ವಾದ್ಯಗಳನ್ನ ನುಡಿಸ್ತಾ ಇದ್ರಂತೆ. ಹಂಗೆ ಮಾಡ್ದಾಗ ಏನಾಗ್ತಾ ಇತ್ತಂತೆ, ಪೈಲ್ವಾನ್ರು ಬಂದ್ರೆ ಏನ್ ಮಾಡ್ತಾ ಇದ್ರಂತೆ ಗೊತ್ತಾ? ಇದೆಲ್ಲ ನಾವು ಕೇಳಲಿಲ್ಲಪ್ಪ. ರೆಸ್ಲರ್ಸ್ ಎಲ್ಲ ಆ ಕಾಲದಲ್ಲಿ ಹೆಂಗಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ. ರೆಸ್ಲರ್ಸ್ ಯಾರಾದ್ರೂ ಬಂದ್ರೆ ಊರ್ ಹೊರಗಡೆ ಕೋಟೆ ಅಂತ ಇರುತ್ತಲ್ವಾ, ಫೋರ್ಟ್. ಫೋರ್ಟ್ ಯಾಕೆ ಕಟ್ಟಿರ್ತಾರೆ? ಯಾರು ಊರ್ ಒಳಗಡೆ ಬರಬಾರ್ದು ಅನ್ನೋದಕ್ಕೆ ಫೋರ್ಟ್. ಆ ಫೋರ್ಟ್ ಹೊರಗಡೆ ಏನ್ ಮಾಡಿರ್ತಾರೆ, ಇನ್ನೊಂದು ಇದ್ರ ತರ ಚಾನಲ್ ತರ ಮಾಡಿರ್ತಾರೆ. ಅದರಲ್ಲಿ ಮೊಸಳೆಗಳನ್ನೆಲ್ಲ ಬಿಟ್ಟಿರ್ತಾರೆ. ಅಂದ್ರೆ ಫಸ್ಟ್ ಅವರು ನೀರೊಳಗಡೆ ಬಿದ್ರೆ ಮೊಸಳೆ ತಿನ್ಕೊಂಡು ಹೋಗುತ್ತೆ. ನೀರೊಳಗಡೆನೂ ಬೀಳ್ದಂಗೆ ಕೋಟೆಗೆ ಬಂದ್ರು ಅಂದ್ರೆ ಕೋಟೆ ಹತ್ಬೇಕು ಅವರು, ಆಯ್ತಾ? ಇದೆಲ್ಲ ಸೆಕ್ಯೂರಿಟಿ ತರ ಮಾಡಿರ್ತಾರೆ. ಆಗ ಅವ್ರೇನ್ ಮಾಡ್ತಾ ಇದ್ರಂತೆ ಗೊತ್ತಾ, ಕೋಟೆ ಬಾಗ್ಲು ಅಂತ ಇರುತ್ತಲ್ವಾ, ಆ ಫೋರ್ಟ್ಗೊಂದು ಇರಲ್ವಾ ಡೋರ್ ಇರುತ್ತಲ್ವಾ, ಆ ಡೋರ್ಗೆ ಅವ್ರದ್ದು ಇದು ಕೌಪಿನ ಲಂಗೋಟಿ ಅಂತ ಹೇಳ್ತೀವಿ. ಕೌಪಿನ ಅನ್ನೋದು ಯತಿಗಳದು. ಲಂಗೋಟಿ ಇರುತ್ತಲ್ಲ ಅವ್ರದ್ದು ಅಂಡರ್ವೇರ್, ಅದನ್ನ ಕಟ್ತಾ ಇದ್ರಂತಪ್ಪ. ಕೃಷ್ಣ. ಯಾರಾದ್ರೂ ಅದ್ರ ಕೆಳಗಡೆ ಹೋಗ್ಬೇಕಂತೆ, ಹೋದ್ರೆ ಏನು, ಡಿಫೀಟೆಡ್ ಅಂತ. ಎಸ್, ವಿ ಆಕ್ಸೆಪ್ಟ್ ದ ಡಿಫೀಟ್ ಅಂತ. ಯಾರೋ ಕೆಳಗಡೆ ಹೋಗಕ್ ಇಷ್ಟಪಡಲ್ವೋ ಅವ್ರೇನ್ ಮಾಡ್ಬೇಕಂತೆ, ಅವ್ರ ಜೊತೆ ಅಲ್ವಾ, ಇದು ಒಂಥರ ಏನಂತಾರೆ ಇದನ್ನ, ನಮ್ಗೊಂಥರ ಮರ್ಯಾದೆ ಗೇಡು ಅಲ್ವಾ? ಕೆಳಗಡೆ ಎಲ್ಲ ಹೋಗಿ ಅವ್ರದ್ದು ಅಂಡರ್ವೇರ್ ಕೆಳಗಡೆ ಎಲ್ಲ ನಾವ್ ಯಾಕೆ ಹೋಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ಇವ್ರ ಜೊತೆ ಅವರು ಕುಸ್ತಿ ಮಾಡ್ಬೇಕಾಗಿತ್ತಂತೆ. ಕುಸ್ತಿ ಮಾಡಿ ವಿನ್ ಆಗ್ಬೇಕಾಗಿತ್ತಂತೆ. ಅವರಿಂದ ಜಯಪತ್ರ ಬರ್ಸ್ಕೊಂಡು ಮತ್ತೆ ನೆಕ್ಸ್ಟ್ ಇದಕ್ ಹೋಗ್ತಾ ಇದ್ರಂತೆ, ಪ್ಲೇಸ್ಗೆ. ಈ ರೀತಿ ಮಾಡ್ತಾ ಇದ್ದಾಗ ಜನ ಎಲ್ಲ ಏನ್ ಮಾಡೋರು, ಇವ್ರಿಗೆ ಚೆನ್ನಾಗಿ ಬಾಜಾ ಭಜಂತ್ರಿ ಹುಡ್ದು ಕಳ್ಸೋರು. ಆ ತರದೇ ಏನೋ ಒಂದಿರ್ಬೇಕೇನೋ, ಯಾರೋ ಪೈಲ್ವಾನ್ ಬಂದಿದ್ದಾನೆ ಅಥವಾ ಇನ್ಯಾವುದೋ ಈ ತರ ರೆಸ್ಲರ್ಗಳು ಅವರು ಇವರು ಬಂದಿದ್ದಾರೆ ಅಂತಂದ್ರೆ ಒಂದ್ 4 ಜನ ಯಾರೋ ರಾಜನ್ ಕಡೆಯವರು ಬಂದ್ಬಿಟ್ಟು ಭಾಗಣ್ಣನ ಮನೆಗೆ ಬರ್ತಾರಂತೆ. ನಮಸ್ಕಾರ ಮಾಡಿ ರಾಜನ ಪತ್ರವನ್ನ ಕೊಡ್ತಾರಂತೆ. ಅಂದ್ರೆ ಅದೊಂದು ಲೆಟರ್. ಅದಕ್ಕೆ ತ್ರಿಲಿಂಗ ಅಂತ ಒಂದು ದೇಶ, ಆ ತ್ರಿಲಿಂಗ ದೇಶ ಅದೊಂದು ಕಂಟ್ರಿ ಹೆಸರು, ಅದು ತ್ರಿಲಿಂಗ ಅಂತ. ಹೇಗೆ ಗದ್ವಾಲ ಅದೆಲ್ಲ ಪ್ರದೇಶ ಇತ್ತಲ್ಲ, ಆ ತರ ತ್ರಿಲಿಂಗ ಅಂತ ಒಂದು ಕಂಟ್ರಿ ಅಂತೆ ಆ ಕಾಲದಲ್ಲಿ. ಆ ಕಂಟ್ರಿದು ದೊಡ್ಡ ಪಂಡಿತೋತ್ತಮರು ಅಂದ್ರೆ ಭಾರೀ ದೊಡ್ಡ ಪಂಡಿತರು ಆಸ್ಥಾನಕ್ಕೆ ಬಂದು ಅವ್ರ ಕಾವ್ಯ ಇದೆಯಲ್ಲ, ಆಸ್ಥಾನದ ವಿದ್ವಾಂಸರನ್ನೆಲ್ಲ ಸೋಲಿಸ್ಬಿಟ್ಟಿದ್ದಾರೆ. ಇದನ್ನ ಯಾರು ಬರಿತಾ ಇರೋದು? ಗದ್ವಾಲ್ ರಾಜ ಬರಿತಾ ಇರೋದು. ಭಾಗಣ್ಣನ್ ನೋಡಕ್ ಬಂದಿದ್ರಲ್ಲ ಅವ್ರು ಬರ್ದಿರೋದು, ಅವ್ರು ಹೇಳ್ತಿರೋದು. ಅವರು ಫಸ್ಟ್ ಗದ್ವಾಲ್ಗೆ ಹೋಗಿದ್ದಾನೆ ಈ ಪಂಡಿತ. ಆ ಗದ್ವಾಲಲ್ಲಿ ಅಂತಾನೆ ಆಸ್ಥಾನ ವಿದ್ವಾಂಸರು ಅಂತ ಇರ್ತಾರೆ. ಅಂದ್ರೆ ರಾಜಂದು ಇದ್ರೊಳಗಡೆನೆ ಇರ್ತಾರೆ, ಅವರು ಅರಮನೆಯಲ್ಲೇ ಇರ್ತಾರೆ, ಆಯ್ತಾ? ಆಸ್ಥಾನ ವಿದ್ವಾಂಸರು. ಅವ್ರನ್ನೆಲ್ಲ ಸೋಲಿಸ್ಬಿಟ್ಟಿದಾನಂತೆ. ಸೋಲ್ಸಿದ್ಮೇಲೆ ಏನ್ ಮಾಡ್ತಾನೆ, ಕೊಡಿ ನಮ್ಗೆ ಜಯಪತ್ರ ಅಂತ ಕೇಳ್ತಾನೆ. ಜಯಪತ್ರ ಅಂದ್ರೆ ನಾನು ವಿನ್ ಆಗಿದ್ದೀನಿ ಅಂತ ಅವನಿಗೆ ಒಂದು ಬೇಕಲ್ವಾ, ಲೆಟರ್ ಬೇಕು. ಮತ್ತೆ ನೀವೆಲ್ಲ ಡಿಫೀಟ್ ಆಗಿದ್ದೀರಾ ಅಂತ ಅದ್ರಲ್ಲಿ ಬರ್ಕೊಡ್ಬೇಕು. ಅದಕ್ಕೆ ಉತ್ತನೂರು ಕಳಿಸ್ಕೊಡ್ತಾ ಇದ್ದೀನಿ ಅವ್ರನ್ನ. ಅವ್ರ ಶಕ್ತಿನ ನೀವು ಪರೀಕ್ಷೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದ್ರೆ ಜಯಪತ್ರ ಕೊಟ್ಬಿಟ್ವಿ ಅಂದ್ರೆ ರಾಜ್ಯದ ಸೋಲ್ ಅಲ್ವಾ ಅದು. ನಮ್ಮ ರಾಜ್ಯದಲ್ಲಿ ನಿಮ್ ಲೆವೆಲ್ ಯಾರು ಇಲ್ಲ ಅಂತ ನಾವು ಒಪ್ಕೊಂಡಂಗೆ ಡಿಫೀಟ್. ಆ ರೀತಿ ಆಗ್ಬಿಡತ್ತಲ್ವಾ, ಅದು ಅವಮಾನ ಅಲ್ವಾ ಅದು ಇಡೀ ರಾಜ್ಯಕ್ಕೆ. ಅದಕ್ಕೆ ನೀವು ದಯವಿಟ್ಟು ಹೇಗಾದ್ರೂ ಮಾಡಿ ರಾಜ್ಯದ ಪರಿಸ್ಥಿತಿನ ನೀವು ನೋಡಿ ಸ್ವಲ್ಪ ಪರಿಶೀಲನೆ ಮಾಡಿ ಅಂತ ಮಹಾರಾಜರು ಭಾಗಣ್ಣಂಗೆ ಪ್ರಾರ್ಥನೆ ಮಾಡಿರ್ತಾರಂತೆ. ಭಾಗಣ್ಣ ಓದ್ತಾ ಇದ್ದಂಗೇನೆ ಕವಿರಾಜ, ಕವಿ ಮಾರ್ತಾಂಡ, ಸರ್ವ ಕವಿಗಳ ಗಂಡ, ಕಾವ್ಯ ರಚಿಸುತ್ತೇವೆ ಎಂಬ ಕವಿಗಳ ಲೇಖನಿ ಕಸಿದು ಕುಕ್ಕುವ ಪ್ರಚಂಡ. ಯಾರಾದ್ರೂ ನಾನು ಒಂದ್ ಕಾವ್ಯ ಬರೀತೀನಿ, ಹಾಡ್ ಬರೀತೀನಿ ಅಂದ್ರೆ ನಮ್ ಕೈಯಿಂದ ಪೆನ್ ಕಿತ್ಕೊಂಡು ಕುಕ್ಕು ಬಿಡ್ತಾ ಇದ್ನಂತೆ ಅವನು. ಅಂಥವ್ನಂತೆ. ಅಂದ್ರೆ ಹೀ ಈಸ್ ಗ್ರೇಟ್ ಅಂತ, ಪೋಯಟ್ ಅಂತ. ಆ ರೀತಿ ಜನ ಬಹುಪರಾಕ್ ಬಹುಪರಾಕ್ ಅಂತ ಹೇಳ್ತಾ ಇದ್ದಂಗೆನೆ ಆ ತ್ರಿಲಿಂಗ ದೇಶದ ಕವಿ ಯಾರು ಇರ್ತಾನಲ್ಲ, ನೇರ ಭಾಗಣ್ಣನ ಮನೆಗೆ ಬಂದ್ಬಿಡ್ತಾನಂತೆ ಅವನು. ಹೆಂಗಿರ್ತಾನೆ ಅವನ್ ನೋಡೋದಿಕ್ಕೆ ಅಂತಂದ್ರೆ, ಒಳ್ಳೆ ಕಾಶ್ಮೀರಿ ಶಾಲ್ ಹಾಕೊಂಡಿರ್ತಾನಂತೆ, ಕೈಯಲ್ಲಿ ಚಿನ್ನದ ಖಡ್ಗ ಇರುತ್ತಂತೆ, ಕಿವಿಲಿ ವಜ್ರದ್ದು ಓಲೆ ಇರುತ್ತಂತೆ, ಮತ್ತೆ ಕತ್ತಲ್ಲಿ ಚಿನ್ನದ್ದು ರುದ್ರಾಕ್ಷಿ ಸರ ಇರುತ್ತಂತೆ. ಮುಖದಲ್ಲಂತೂ ಬಿಡಿ ಏನು ಹೇಳೋದೇ ಬೇಡ, ಭಾರೀ ಗರ್ವ ಇರುತ್ತಂತೆ, ನಾನೇ ಅಂತ. ಬಂದವನು ಬೇರೆಯವರೆಲ್ಲ ಬಂದ್ರೆ ಏನ್ ಮಾಡ್ತೀವಿ ನಾವು, ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಗ್ರೀಟ್ ಮಾಡ್ತೀವಿ ಅವ್ರನ್ನ. ಇವನ್ ಭಾರಿ ದುರಹಂಕಾರಿ ಅಲ್ಲ, ಭಾಗಣ್ಣಂಗ್ ಮಾತ್ ಕೂಡ ಆಡಿಸ್ಲಿಲ್ವಂತೆ. ಇವನು ನಮಸ್ಕಾರನೂ ಮಾಡ್ಲಿಲ್ವಂತೆ ಭಾಗಣ್ಣನ ಹತ್ರ. ಭಾಗಣ್ಣನ್ ನೋಡಿ
ಅವನು ಹೇಳ್ತಾನಂತೆ, ಏಯ್ ಹುಡುಗ, ಎಲ್ಲೋ ನಿಮ್ಮಪ್ಪ ಎಲ್ಲಿದ್ದಾನೆ ಕರಿಯೋ ಅಂತ ಭಾಗಣ್ಣನ ಹತ್ರನೇ ಹೇಳ್ತಾನಂತೆ. ಪಾಪ ಭಾಗಣ್ಣನಪ್ಪ ಎಲ್ಲಿ ಹೋಗ್ಬಿಟ್ಟಿದ್ರಲ್ಲ. ಆಯ್ತಾ. ಅಂದ್ರೆ ಮಹಾರಾಜ್ರೇ ಕಳಿಸಿದ್ದಾರೆ ಇವಾಗ ಗದ್ವಾಲ್ ರಾಜ್ರು. ನೋಡಿ, ನಿಮ್ ಎದುರುಗಡೆ ಕಾಂಪಿಟ್ ಮಾಡುವಂತ ಒಬ್ಬನೇ ಒಬ್ಬ ವ್ಯಕ್ತಿ, ಅವನು ಉತ್ತನೂರಲ್ಲಿ ಕೂತಿದ್ದಾನೆ, ಹೋಗ್ ಅವನನ್ನ ಮಾತಾಡ್ಸ್ಕೊಂಡ್ ಬನ್ನಿ ನೀವು ಅಂತ ಮಹಾರಾಜರು ಕಳಿಸಿದ್ದಾರೆ ಅಂದ್ರೆ ಭಾರಿ ದೊಡ್ಡವನೇ ಆಗಿರ್ಬೇಕು, ವೆರಿ ಎಲ್ಡರ್ಲಿ ಪರ್ಸನ್ ಆಗಿರ್ಬೇಕು ಅಂತ ಈ ಒಂದು ಅಸಂಪ್ಷನ್. ಭಾಗಣ್ಣ ನೋಡಿದ್ರೆ ಒಂದು 20-25 ಇಯರ್ಸ್ ಅವನಲ್ಲಿ ಕೂತ್ಕೊಂಡು ಕಣಿ ಹೇಳಕ್ ಕೂತಿದ್ರೆ ಅದಕ್ಕೆ ಭಾಗಣ್ಣಂಗೆ ಕೇಳ್ತಾನಂತೆ ಅವನು, ಏ ಹುಡ್ಗ ಹೋಗೋ ನಿಮ್ಮ ಅಪ್ಪನ್ ಕರ್ಕೊಂಬ ಹೋಗೋ ಅಂತ ಹೇಳ್ತಾನೆ. ಆಯ್ತಾ. ಇವನಿನ್ನ ಪಾಪ 30 ಕೂಡ ಕ್ರಾಸ್ ಆಗಿರಲ್ಲ, ಇಷ್ಟು ಚಿಕ್ಕ ಹುಡುಗ ಅಂತ ಗೊತ್ತಿರಲ್ಲ. ಭಾಗಣ್ಣನೇ ಪಾಪ ಕವಿಗಳನ್ನ ನೋಡ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾನಂತೆ. ಏ ಕೂತ್ಕೊಳಕ್ ಬಂದಿಲ್ಲ ಕಣೋ, ಇಲ್ಲಿ ಕರಿ, ಊರ್ ಚಾವಡಿ. ಆ ಕಾಲದಲ್ಲೆಲ್ಲ ಊರ್ಗೆ ಅಂತಾನೆ ಒಂದು ಕೂತ್ಕೊಳಕ್ಕೆ ಜಾಗ ಇರ್ತಾ ಇತ್ತು, ಅರಳಿಕಟ್ಟೆ ಕೆಳಗಡೆ ಅಥವಾ ಇನ್ನೆಲ್ಲಾದ್ರೂ ಪ್ಲಾಟ್ಫಾರ್ಮ್. ನಿಮ್ಮಪ್ಪನ್ನ ನಾನು ಹರಾಜ್ ಹಾಕಕ್ ಬಂದಿದ್ದೀನಿ, ಕರಿಯೋ ನಿಮ್ಮಪ್ಪನ್ನ ಅಂತ ಹೇಳ್ತಾನಂತೆ. ಏನ್ ಇವನು ಅಪ್ಪನ್ ಕರಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಎಷ್ಟು ದರ್ಪ. ಅಲ್ಲಿರೋ ಜನಗಳಿಗೆಲ್ಲಾನೇ ಒಂಥರ ಇದಾಗ್ತಾ ಇರುತ್ತಂತೆ. ಎಲ್ಲೋ ನಿಮ್ಮಪ್ಪ ಅಂತ ಕೇಳ್ತಾನಂತೆ ಇವನು. ಅದಕ್ ಭಾಗಣ್ಣ, ನಾನು ಅವನನ್ನೇ ಹುಡುಕ್ತಾ ಇದ್ದೀನಿ ಮಹಾರಾಯ, ಅವನು ಇರೋದನ್ನ ತೋರಿಸ್ಕೊತಾ ಇದ್ದಾನೆ ಆದ್ರೆ ಕಾಣಿಸ್ಕೊತಾ ಇಲ್ಲ ಅವನು ಅಂತ ಭಾಗಣ್ಣ ಹೇಳ್ತಾನಂತೆ. ಭಾಗಣ್ಣ ಯಾರನ್ನ ಹೇಳ್ತಾ ಇದ್ದಾನೆ? ಅಪ್ಪ ಗೋವಿಂದ. ನಮ್ಗೆಲ್ಲ ಅಪ್ಪ ಯಾರು? ಭಗವಂತನೇ ಅಲ್ಟಿಮೇಟ್. ಅದಕ್ಕೆ ಎಲ್ಲೋ ನಿಮ್ಮಪ್ಪ ಕರಿಯೋ ಅಂದ್ರೆ ನಾನು ನಮ್ಮ ಅಪ್ಪನ್ನೇ ಹುಡುಕ್ತಾ ಇದ್ದೀನಿ, ಅವನು ಇದೀನಿ ಅಂತ ತೋರಿಸ್ಕೊತಾ ಇದ್ದಾನೆ ಆದ್ರೆ ಕಾಣಿಸ್ಕೊತಾ ಇಲ್ಲ ಅಂತ ಹೇಳಿದ್ರೆ, ಏನು ತೋರಿಸ್ಕೊತಾ ಇದ್ದಾನೆ ಕಾಣಿಸ್ಕೊತಾ ಇಲ್ವಾ? ಏನಿದ್ರ ಅರ್ಥ ಅಂತ. ತೋರ್ಸ್ಕೊಳೋದು ಬೇರೆ ಕಾಣಿಸ್ಕೊಳೋದು ಬೇರೆನಾ ಅಂತ ಸರಿಯಾಗಿ ಮಾತಾಡಕ್ಕೂ ಬರ್ತಾ ಇಲ್ಲ ಈ ಹುಡುಗಂಗೆ, ವಟ ವಟ ಅಂತ ಇದ್ದಾನೆ ಅಂತ ಅನ್ಕೊಂಡು ಅವನ್ಗೆ ಇದಾಗತ್ತಂತೆ. ಎಲ್ಲೋ ತೋರ್ಸೋ ನಿಮ್ಮ ಅಪ್ಪನ್ನ, ಅವನ್ ಶಕ್ತಿ ತೋರಿಸ್ಬಿಡ್ಲಿ ನನ್ನ ಮುಂದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನ ಅವನು. ಜನ ಎಲ್ಲ ಅವ್ನ್ ನಗ್ತಾ ಇದ್ನಂತೆ. ಅವ್ನ್ ನಗ್ತಾ ಇರೋದನ್ನ ನೋಡಿದಾಗ ಸೈನಿಕರಿಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ವಂತೆ. ಪಿಳಿ 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 ಅಂತ ನೋಡ್ತಾ ಇರ್ತಾರೆ. ಅಂದ್ರೆ ಭಾಗಣ್ಣ ಏನ್ ಹೇಳ್ತಾನೆ, ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಅಂದ್ರೆ ಅರ್ಥ ಏನು? ಭಗವಂತ ಕುಣಿತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಕಾಣಿಸ್ಕೊತಾ ಇಲ್ಲ ಅಲ್ಲ ಅವನು. ತೋರಿಸ್ಕೊತಾ ಇದ್ದಾನೆ, ನಾನು ಇಲ್ಲಿ ಇದೀನಿ ಅಂತ ತೋರಿಸ್ತಾ ಇದ್ದಾನೆ, ಆದ್ರೆ ಕಾಣಿಸ್ಕೊತಾ ಇದ್ದಾನ? ಈಸ್ ಹಿ ವಿಸಿಬಲ್? ಇಲ್ಲ, ಕಾಣಿಸ್ಕೊತಾ ಇಲ್ಲ. ಅದನ್ನೇ ಅವನು ಹೇಳಿದ್ದು. ಅಂದ್ರೆ ಕರಿಯೋ ನಿಮ್ಮಪ್ಪನ್ನ ಅಂದ್ರೆ ನಮ್ಮಪ್ಪ ತೋರಿಸ್ಕೊತಾ ಇದ್ದಾನೆ ಆದ್ರೆ ಕಾಣಿಸ್ಕೊತಾ ಇಲ್ಲ ಅಂತ ಹೇಳ್ತಾನಲ್ಲ. ಅದಕ್ಕೆ ಇವನು ಮತ್ತೆ ಕರೀತಾನೆ, ಸುಮ್ನೆ ಏನೇನೋ ಮಾತಾಡ್ಬೇಡ ಹುಚ್ಚಿನ ತರ, ಕರಿಯೋ ನಿಮ್ಮಪ್ಪನ್ನ ಮೊದ್ಲು, ಇಲ್ಲಿ ಅವನ್ ಶಕ್ತಿನೆಲ್ಲ ಹರಾಜ್ಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾನಲ್ಲ. ಅದಕ್ಕೆ ಭಾಗಣ್ಣ ಏನ್ ಉತ್ತರ ಕೊಡ್ತಾನೆ ಹಾಗಾದ್ರೆ? ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.